ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ BSA ಗೋಲ್ಡ್ ಸ್ಟಾರ್ 650 ಬೈಕ್ ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಬೈಕ್ ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಮೊದಲನೇದಾಗಿ ಲುಕ್ಸ್ ವಿಚಾರಕ್ಕೆ ಬಂದಾಗ ಗಾಡಿ ಸಖತ್ತಾಗಿ ಕಾಣಿಸುತ್ತೆ. ಫ್ರಂಟ್ ಟು ಬ್ಯಾಕ್ ಸೈಡ್ ಇಂದ BSA ಲೋಗೋನ ದೊಡ್ಡದಾಗಿ ಬ್ಯಾಡ್ಜಿಂಗ್ ಮಾಡಿದ್ದಾರೆ ಟ್ಯಾಂಕ್ ಮೇಲೆ. ಫ್ಯೂಯಲ್ ಟ್ಯಾಂಕ್ ಬಂದು ಮೆಟಲ್. BSA ಗೋಲ್ಡ್ ಸ್ಟಾರ್ 650 ಬೈಕ್ ನ ರೈಡಿಂಗ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650 ಟ್ವಿನ್ ಬೈಕ್ ನ ರೈಡಿಂಗ್ ರಿವ್ಯೂ ಮಾಡಿದ್ದೆ. ಈ ಬೈಕ್ ಅಲ್ಲಿ ಒಂದು ಮೇಜರ್ ಕಾಮನ್ ಥಿಂಗ್ ಇದೆ. ಏನಂದ್ರೆ ಹೈಯರ್ ಸ್ಪೀಡ್ಸ್ ಅಲ್ಲಿ ಇವೆರಡು ಗಾಡಿ ಬಟರ್ ಸ್ಮೂತ್ ಆಗಿ ಮೂವ್ ಆಗುತ್ತೆ. ರೈಡರ್ ನ ಎಂಗೇಜಿಂಗ್ ಆಗಿರುತ್ತೆ ಇವೆರಡು ಬೈಕ್ಗಳು. ಆದ್ರೆ ಒಂದು ಮೇಜರ್ ಥಿಂಗ್ ಹೇಳ್ಬೇಕು ಅಂದ್ರೆ 650cc ಸಿಂಗಲ್ ಸಿಲಿಂಡರ್ ಅಲ್ಲಿ ಬರುತ್ತಲ್ಲ, ಸ್ವಲ್ಪ ವೈಬ್ರೇಷನ್ ಇರುತ್ತೆ. ಅದೇ ಟ್ವಿನ್ ಸಿಲಿಂಡರ್ ಇಂಜಿನ್ ನಲ್ಲಿ ವೈಬ್ರೇಷನ್ ಕಮ್ಮಿ ಇರುತ್ತೆ. ಒಂದು ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ ಈ ಬೈಕ್ ನಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 150 mm ಬರುತ್ತೆ. ಸೊ 5 feet ಇರೋರು ಈ ಗಾಡಿನ ಆರಾಮಾಗಿ ಓಡಿಸಬಹುದು. ಸಿಟಿ ಯೂಸೇಜ್ ಅಲ್ಲಿ ಆರಾಮಾಗಿ ಟ್ಯಾಕಲ್ ಮಾಡ್ಕೊಂಡು ಓಡಿಸಬಹುದು ಈ ಒಂದು ಗಾಡಿನ. ಈ ಬೈಕ್ ನ ತೂಕ ಬಂದು 201 kg. ಸೀಟ್ ಹೈಟ್ ವಿಚಾರಕ್ಕೆ ಬಂದಾಗ 782 mm ಬರುತ್ತೆ. ವೀಲ್ ಬೇಸ್ ವಿಚಾರಕ್ಕೆ ಬಂದಾಗ 1425 mm ಬರುತ್ತೆ. ನಾನು ಈ ಗಾಡಿನ ಓಡಿಸಿ ಫೀಲ್ ಮಾಡಿದೀನಿ. ಆ ಒಂದು ಬೇಸಿಸ್ ಮೇಲೆ ಹೇಳೋದಾದ್ರೆ ರೈಡರ್ ಟ್ರಯಾಂಗಲ್, ರೈಡಿಂಗ್ ಪೋಸ್ಚರ್, ರೈಡರ್ ನ ಸೀಟಿಂಗ್ ರೂಮು ಅಂಡ್ ವೇ ಆಫ್ ಬೈಕ್ ನ ಡಿಸೈನ್ ಇದೆಯಲ್ಲ, ಜಾವಾ 42 FJ ಇದೆಯಲ್ಲ, ಅದೇ ಬೈಕ್ ತರ ಇದೆ, ಬಟ್ ಬಿಗ್ಗರ್ ಸೈಜ್ ಅಲ್ಲಿ ಇದೆ ಅಷ್ಟೇ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಹ್ಯಾಲೋಜನ್ ಬಲ್ಬ್ ಬರುತ್ತೆ. ಹ್ಯಾಲೋಜನ್ ಬಲ್ಬ್ ಅಲ್ಲೇ ಡೇ ಟೈಮ್ ರನ್ನಿಂಗ್ ಲೈಟ್ ನ ಕೊಟ್ಟಿದ್ದಾರೆ. 4 ಇಂಡಿಕೇಟರ್ಸ್ ಮತ್ತೆ ಟೈಲ್ ಲೈಟ್ ಎಲ್ಲ ಹ್ಯಾಲೋಜನ್ ಬಲ್ಬ್ ಅಲ್ಲಿ ಬರುತ್ತೆ. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಸಖತ್ತಾಗಿ ಕಾಣುತ್ತೆ. ರೆಟ್ರೋ ಸ್ಟೈಲ್ ಅಲ್ಲಿ ಬಿಟ್ಟಿದ್ದಾರೆ. ಸ್ಪೀಡೋಮೀಟರ್ ಎಲ್ಲ ಉಲ್ಟಾ ತಿರುಗುತ್ತೆ, ಬಟ್ ಆಕ್ಯುರೇಟ್ ಆಗಿ ಕೊಡುತ್ತೆ ನಂಬರ್ಸ್ ನೆಲ್ಲ. ಈ ಸ್ಪೀಡೋಮೀಟರ್ ಅಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಕೊಡುತ್ತೆ, ಲೈಕ್ ವಾರ್ನಿಂಗ್ ಲೈಟ್ಸ್, ಫ್ಯೂಯಲ್ ಗೇಜ್, ಓಡೋಮೀಟರ್, ಟ್ರಿಪ್ ಮೀಟರ್. ಈ ಬೈಕ್ ನಲ್ಲಿ 160 ಟಾಪ್ ಸ್ಪೀಡ್ ಆರಾಮಾಗಿ ಹೊಡಿಬಹುದು. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಡ್ಯುಯಲ್ ಪೋರ್ಟ್ ಚಾರ್ಜಿಂಗ್ ಸಾಕೆಟ್ಸ್ ಬರ್ತವೆ. ಮಿರರ್ಸ್ ಎಲ್ಲ ಡೀಸೆಂಟ್ ಆಗಿದೆ. ಫಿಟ್ ಅಂಡ್ ಫಿನಿಶ್ ಎಲ್ಲ ಡೀಸೆಂಟ್ ಆಗಿದೆ. ಬಾಡಿಯ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಫ್ರೇಮ್ ವಿಚಾರಕ್ಕೆ ಬಂದಾಗ ಡಬಲ್ ಕ್ರಾಡಲ್ ಫ್ರೇಮ್ ಟೈಪ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಸ್ಯಾರಿ ಗಾರ್ಡ್ ಬರುತ್ತೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಸಿಂಗಲ್ ಎಕ್ಸಾಸ್ಟ್ ಬರುತ್ತೆ. ತುಂಬಾ ಲಾಂಗ್ ಆಗಿ ಕೊಟ್ಟಿದ್ದಾರೆ. ಸೀಟ್ ನ ಕುಶನಿಂಗ್ ಎಲ್ಲ ಡೀಸೆಂಟ್ ಆಗಿದೆ. ರೈಡರ್ ಟ್ರಯಾಂಗಲ್ ಎಲ್ಲ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಪ್ರೈಟ್ ರೈಡಿಂಗ್ ಪೋಸ್ಚರ್. ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 18 ಇಂಚಸ್ ಟೈರ್ ಪ್ರೊಫೈಲ್. ಸ್ಪೋಕ್ ವೀಲ್ ಬರುತ್ತೆ. ಟ್ಯೂಬ್ ಟೈರ್ ಆಗಿರುತ್ತೆ. ಮತ್ತೆ ಪೆರೆಲಿ ಟೈರ್ ಬರುತ್ತೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟ್ವಿನ್ ಶಾಕ್ ಅಬ್ಸರ್ಬರ್ ಬರುತ್ತೆ. ರೀಲೋಡ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬಹುದು 5 ಸ್ಟೆಪ್ ನಲ್ಲಿ. ಬ್ಯಾಕ್ ವೀಲ್ ವಿಚಾರಕ್ಕೆ ಬಂದಾಗ 150 ಸೆಕ್ಷನ್ ಟೈರ್ ಬರುತ್ತೆ. 17 ಇಂಚಸ್ ಟೈರ್ ಪ್ರೊಫೈಲ್ ಬರುತ್ತೆ. ಸ್ಪೋಕ್ ವೀಲ್ ಆಗಿರುತ್ತೆ. ಟ್ಯೂಬ್ ಟೈರ್ ಆಗಿರುತ್ತೆ. ಪೆರೆಲಿ ಟೈರ್ ಬರುತ್ತೆ. ಓವರ್ ಆಲ್ ಬ್ರೇಕಿಂಗ್ ಸಿಸ್ಟಮ್ ಬಂದು ಡ್ಯುಯಲ್ ಚಾನಲ್ ABS ಬರುತ್ತೆ. ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 652cc ಸಿಂಗಲ್ ಸಿಲಿಂಡರ್ 4-stroke 4-valve ಟ್ವಿನ್ ಸ್ಪಾರ್ಕ್ ಪ್ಲಗ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ ಲಿಕ್ವಿಡ್ ಕೂಲ್ ಇಂಜಿನ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಅಂಡ್ OBD ಸೆನ್ಸಾರ್ಸ್ ಈ ಒಂದು ಬೈಕ್ ನಲ್ಲಿ ಇದೆ. ಮ್ಯಾಕ್ಸಿಮಮ್ ಪವರ್ 45 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 55 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ ಮ್ಯಾನ್ಯುಯಲ್ ಗೇರ್ ಟ್ರಾನ್ಸ್ಮಿಷನ್ 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಟಾರ್ಕಿ ಇಂಜಿನ್ ಅಂತ ಹೇಳ್ಬೋದು. ಕೂಲಿಂಗ್ ಸಿಸ್ಟಮ್ ಬಂದು ಲಿಕ್ವಿಡ್ ಕೂಲ್ಡ್. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್. ಫ್ಯೂಯಲ್ ಟ್ಯಾಂಕ್ ನ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮೈಲೇಜ್ ಅರೌಂಡ್ 25 kmpl ಕೊಡುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಜೋಬಲ್ಲಿ 5,000 ರೂಪಾಯಿ ಇಟ್ಕೊಂಡು ಹೋಗ್ಬೇಕು. ಅಂಡ್ ನಾನು ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಡೈಲಿ ಆಫೀಸು ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಈ ಒಂದು ಬೈಕ್ ನಲ್ಲಿ ಆರಾಮಾಗಿ ಹೋಗ್ಬೋದು. ಯಾರ್ ಬೇಕಾದ್ರೂ ಈ ಗಾಡಿನ ಓಡಿಸಬಹುದು. ಸೊ ಇನ್ನೇನ್ ಮಾಡೋಣ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರೈಡಿಂಗ್ ರಿವ್ಯೂ. ಗೈಸ್, ನಾನೀಗ ರೈಡಿಂಗ್ ರಿವ್ಯೂ ಮಾಡ್ತಾ ಇರೋದು BSA ಗೋಲ್ಡ್ ಸ್ಟಾರ್ 650 ಬೈಕ್ನ. ಲೆಟ್ಸ್ ಗೋ ಫಾರ್ ಅ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸ್ಪೀಡೋಮೀಟರ್ ಮಾತ್ರ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಲೆಟ್ಸ್ ಗೋ. ವಾವ್, ರೈಡಿಂಗ್ ಕಂಫರ್ಟ್ ಅಂತೂ ಸಖತ್ತಾಗಿದೆ ಗುರು. ಓ ಓ ಓ ಓ ಓ ಓ ಓ. ಸೊ ಇದರಲ್ಲಿ 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಅಷ್ಟೇ ಬರೋದು. ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದೀನಿ. ನನ್ನ 2 ಕಾಲೂ ಫ್ಲ್ಯಾಟ್ ಫುಟ್ ಆಗ್ತಾಯಿದೆ. ನನ್ನ ಹೈಟ್ ಬಂದು 5.7. ಲೈಟ್ ವೆಯ್ಟ್ ಆಗಿದೆ ಗುರು ಗಾಡಿ. 200 kg ಅಷ್ಟೇ ಇದು. ಸಿಟಿ ಯೂಸೇಜಲ್ಲಿ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಬ್ರೇಕಿಂಗ್ ಕ್ಯಾಲಿಪರ್ ಎಲ್ಲ ಬಂದು ಬ್ರೆಂಬೋದು. ಸೊ ಬ್ರೇಕಿಂಗ್ ರೆಸ್ಪಾನ್ಸ್ ಎಲ್ಲ ಸಾಕಾಗಿರುತ್ತೆ.
ಬ್ಯಾಕ್ ಸೈಡು ವೈಡರ್ ಟೈರ್ ಸೆಕ್ಷನ್ನು, ಬಟ್ ಟ್ಯೂಬ್ಡ್ ಟೈರ್ ಬರುತ್ತೆ. ಇನಿಷಿಯಲ್ ಪಿಕಪ್ ಚೆನ್ನಾಗಿದೆ. ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ ಗುರು. ಏನು 650cc ಓಡಿಸ್ತಿದ್ದೀವೋ ಅನ್ನೋ ಫೀಲಿಂಗ್ ಏನು ಕೊಡ್ತಿಲ್ಲ. ಒಂದು ಜಾವಾ 42 ಬೈಕ್ ಓಡಿಸ್ತಿದೀವೋ ಫೀಲಿಂಗ್ ಕೊಡ್ತಾ ಇದೆ. ಸೊ ಈ ಒಂದು ಬೈಕ್ನ ರೈಡಿಂಗ್ ಪೋಸ್ಚರ್ ಇದೆಯಲ್ಲ ಯಾವ ಥರ ಇದೆ ಅಂದರೆ ಜಾವಾ FJ42 ಇದ್ದಂಗೆ ಇದೆ. ಆ್ಯಂಡ್ ಫೀಲ್ ಯಾವ ಥರ ಕೊಡ್ತಾ ಇದೆ ಅಂದರೆ ಸೇಮ್ FJ42 ಥರನೇ ಫೀಲ್ ಕೊಡ್ತಾ ಇದೆ. ಪಿಕಪ್ ಎಲ್ಲ ಚೆನ್ನಾಗಿದೆ. ಗೇರ್ ಎಲ್ಲ ಶಿಫ್ಟಿಂಗ್ ಎಲ್ಲ ಕ್ಲೀನಾಗಿ ಆಗ್ತಾ ಇದೆ. ಬಟ್ 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ ಅಷ್ಟೇ. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಗಾಡಿ ಸ್ವಲ್ಪ ಉದ್ದ ಇದೆ, ನೋಡಿಕೊಂಡು ಏನೋ ಮನೂವರ್ ಎಲ್ಲ ಮಾಡ್ಕೊಳ್ಬೇಕು. ಫುಟ್ ಪೆಕ್ಸ್ ಎಲ್ಲ ಬಂದು ಫಾರ್ವರ್ಡ್ ಆಗಿದೆ. ಲೈಕ್ FJ42 ಯಾವ ಥರ ಇದೆಯೋ ಸಿಮಿಲರ್ ಟು ದಟ್. ತುಂಬಾ ಟೆನ್ಷನ್ ತೊಗೊಳೋ ಅವಶ್ಯಕತೆ ಇಲ್ಲ, ಗಾಡಿ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಸಡನ್ ಸರ್ಪ್ರೈಸ್ ಇಟ್ಟರೆ ಅಂದರೆ ಹಿಂಗೆ ಏನಾರ ತಕ್ಷಣ ಬಂದರೆ ಬ್ಯಾಲೆನ್ಸಿಂಗ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿದೆ. ಅದೇ ಇಂಟರ್ಸೆಪ್ಟರ್ ಆಗಿದ್ದಿದ್ರೆ ನಾನು ಬೀಳಿಸ್ಬಿಡ್ತಿದ್ದೆ. ಬಟ್ ಬ್ಯಾಲೆನ್ಸಿಂಗ್ ಎಲ್ಲ ಚೆನ್ನಾಗಿದೆ ಗುರು. ಸಿಟಿ ಯೂಸೇಜಿಗೆ ಚೆನ್ನಾಗಿದೆ. ಯಾಕಂದರೆ ನೀವೇ ನನ್ನ ಕಣ್ಣು ಮುಂದೆ ನೋಡಿದ್ರಿ, ಗಾಡಿ ಲೀನಾಗಿದೆ ಬಟ್ ಉದ್ದ ಇದೆ. ಇಂಜಿನಿಂದ ವಿಸಿಲ್ ಸೌಂಡ್ ಬರುತ್ತೆ. ಸೊ ಬ್ಯಾಲೆನ್ಸರ್ನ ಹಾಕಿರ್ತಾರೆ. ಆರಾಮಾಗಿ ಮನವರೆಲ್ಲ ಮಾಡ್ಬೋದು ಗುರು. ಅಪ್ರೈಟ್ ರೈಡಿಂಗ್ ಪೋಸ್ಚರು, ನಿಮಗೆ ಬ್ಯಾಕ್ ಪೈನ್ ಎಲ್ಲ ಬರಲ್ಲ. ಇಂಟರ್ಸೆಪ್ಟರ್ 650 ಅಷ್ಟು ಹೆಡ್ಡೇಕ್ ಇಲ್ಲ, ಯಾಕಂದರೆ ವೆಯ್ಟ್ ಕಮ್ಮಿ ಇದೆ. ಸಿಂಗಲ್ ಸಿಲಿಂಡರ್ ಇಂಜಿನು. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ. ಆರಾಮಾಗೆ ರೈಡಿಂಗ್ ಲೈನ್ ಎಲ್ಲ ಚೇಂಜ್ ಮಾಡ್ಕೊಳ್ಬೋದು ಸಿಟಿ ಟ್ರಾಫಿಕ್ನಲ್ಲಿ. ಆ್ಯಕ್ಚುಲಿ ಅರೌಂಡ್ 4 lakhs 3 lakhs ಕೊಡ್ತಿದ್ದೀರ ಅಂದರೆ ಗಾಡಿ ಚೆನ್ನಾಗಿದೆ ಸಿಟಿ ಯೂಸೇಜಲ್ಲಿ. ಕುದುಕ್ತಾ ಇದೆ ಗಾಡಿ ಫುಲ್ಲು. ಬ್ಯಾಲೆನ್ಸಿಂಗ್ ಮಾತ್ರ ಸೆಕ್ಸಿ ಅಂತ ಹೇಳ್ಬೋದು. ಸಾಗರ್ ಸಿಂಗ್ಲೇಕರ್ ಎಲ್ಲ ಅವರು ಇದರಲ್ಲಿ ವೀಲಿ ಮಾಡಿದ್ದಾರೆ. ಸೊ ವೀಲಿ ಮಾಡೋ ಥರ ಇದೆಯಾ ಅಂದರೆ ಎಸ್ ಇದೆ. ತುಂಬಾ ಲೈಟ್ ವೈಟಾಗೆ ಫೀಲ್ ಆಗುತ್ತೆ. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು, ಬಟ್ ಹೆಂಗಿಂಗ್ ಬರ್ತಾ 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 ಕರ್ವಾಗಿ ಬಿಟ್ಟಿದ್ದಾರೆ. ಸೊ ಹೈ ಸ್ಪೀಡ್ ಹೋಗ್ಬೇಕಾದ್ರೆ ಒಂಥರ ಗ್ರಿಪ್ ಫೀಲ್ ಆಗುತ್ತೆ. ಹುಷಾರಾಗಿರ್ಬೇಕು ಗುರು. ಹೈಯರ್ ಸ್ಪೀಡ್ಸಲ್ಲಿ ಬೇಗ ಅಪ್ರೋಚ್ ಆಗಿಬಿಡ್ತೀವಿ. ಒಂದೇ ಒಂದು ರಿಕ್ವೆಸ್ಟ್ ಈ ಗಾಡಿ ಬಗ್ಗೆ, ನಿಮಗೆ ಸಿಂಗಲ್ ಸಿಲಿಂಡರ್ ಇಂಜನ್ ಇಷ್ಟ ಆದರೆ ದಯವಿಟ್ಟು ಕಣ್ಮುಚ್ಕೊಂಡು ತಗೊಳ್ಳಿ. ಆ್ಯಕ್ಚುಲಿ ಗಾಡಿನ ತಗೊಳ್ಬೇಕು ಅನ್ನೋ ಏನಾರ ಪ್ಲ್ಯಾನಿಂಗಲ್ಲಿದ್ದರೆ ನನ್ನ ಒಂದು ಸಜೆಷನ್ ಏನಪ್ಪ ಅಂದರೆ, ನಿಮಗೆ ಪ್ಯಾರಲ್ ಟ್ವಿನ್ ಇಂಜಿನ್ ಬೇಕು ಅಂದರೆ GT ಇಂಟರ್ಸೆಪ್ಟರ್ ಇದೆ.
ಸೊ ಅದಕ್ಕೆ ಬೇಕಂದರೆ ಹೋಗಿ, ಇಲ್ಲ ನಮಗೆ ಅದು ರಾಯಲ್ ಎನ್ಫೀಲ್ಡ್ ಬೇಡ ಹಾಗೆ ಹಿಂಗೆ ಅಂದರೆ ಈ ಗಾಡಿಯ ಅವೆರಡಕ್ಕೂ ರೀಪ್ಲೇಸ್ ಮಾಡುತ್ತೆ. ಯಾವುದೇ 650cc ಟ್ವಿನ್ ಆಗಿರಲಿ ರಾಯಲ್ ಎನ್ಫೀಲ್ಡಿಗೆ, ಸೊ ಅದಕ್ಕೆ ಇದು ರೀಪ್ಲೇಸ್ ಮಾಡುತ್ತೆ. ಯಾಕಂದರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಏನು ಅನ್ಸುತ್ತಂದರೆ ಇದು ತುಂಬಾ ಲೈಟ್ ವೆಯ್ಟ್ ಆಗಿದೆ. ಸಿಟಿ ಯೂಸೇಜಲ್ಲಿ ಆರಾಮಾಗೆ ವರ್ಕೌಟ್ ಆಗುತ್ತೆ ನಮಗೆ. ಆ್ಯಕ್ಚುಲಿ ನಾನು ಬಂದು ಇಂಟರ್ಸೆಪ್ಟರ್ 650 ಓನರು. ನನಗೆ ಈ ಥರ ಇಂಟರ್ಸೆಪ್ಟರ್ ಓಡ್ಸೋಕ್ಕಾಗಲ್ಲ ಸಿಂಗಲ್ ಹ್ಯಾಂಡಲ್ಲಿ ಇಂಥ ಟ್ರಾಫಿಕಲ್ಲಿ. ಸೊ ಬ್ಯಾಲೆನ್ಸಿಂಗು, ಗಾಡಿದು ಬಾಡಿ ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನು, ಪವರ್ ಟು ವೇಟ್ ರೇಷಿಯೋ ಎಲ್ಲ ಡೀಸೆಂಟಾಗಿ ಮಾಡಿದ್ದಾರೆ. ಸುಮ್ಮನೆ ಮಾಡಬೇಕು ಅಂತ ಮಾಡಿಲ್ಲ, ರೈಡರ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದಾರೆ. ಆ್ಯಂಡ್ ಫ್ರೇಮ್ ಇದೆಯಲ್ಲ ಸಖತ್ತಾಗಿದೆ, ಬ್ಯಾಕ್ ಪೇನ್ ಎಲ್ಲ ಬರಲ್ಲ. ಫುಟ್ ಪೈಪ್ಸ್ ಎಲ್ಲ ಏನು ಫಾರ್ವರ್ಡ್ ಸೆಟಪ್ ಇದೆ, ಸೊ ಅದರಿಂದ ನಿಮಗೆ ಕಾಲಲ್ಲಿ ಕ್ರಂಚು ಬರಲ್ಲ, ರಿಸ್ಟ್ ಪೇನು ಬರಲ್ಲ. ಸೊ ನೀವು ಒಂದು ರಿಲ್ಯಾಕ್ಸ್ ಮೈಂಡಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ BSA ಗೋಲ್ಡ್ ಸ್ಟಾರ್ 650, ಇಲ್ಲ ನಿಮಗೆ ಒಂಚೂರು ಮೈಕೈ ನೋವು ಬೇಕು ಅಂದರೆ GT ಇದೆಯಲ್ಲ GT ತೊಗೊಳ್ಳಿ, ಇಂಟರ್ಸೆಪ್ಟರ್ 650 ತೊಗೊಳ್ಳಿ. ಸೊ ಅದರಲ್ಲೂ ನಿಮಗೆ ರಾಯಲ್ ಎನ್ಫೀಲ್ಡಲ್ಲಿ ನಿಮಗೆ ಮೈಕೈ ನೋವು ಆಗಬಾರ್ದು ಅಂದರೆ ಹೋಗಿ ಕ್ಲಾಸಿಕ್ 650 ಟ್ವಿನ್ನ ತೊಗೊಳ್ಳಿ. ಸೊ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650 ಟ್ವಿನ್ನು ಮತ್ತು ಈ ಒಂದು ಗಾಡಿ ಸೇಮ್ ಅನಿಸ್ತಿದೆ ನನಗೆ. ಯಾಕಂದರೆ ಆ ಒಂದು ಗಾಡಿ ರಿವ್ಯೂ ಮಾಡಿಬಿಟ್ಟೆ ಈ ಗಾಡಿನ ರಿವ್ಯೂ ಮಾಡ್ತಾ ಇರೋದು. ಸೊ ನನಗೆ ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಅನಿಸ್ತಿಲ್ಲ. ಬಟ್ ರೈಡಿಂಗಲ್ಲಿ ಏನೂ ಡಿಫ್ರೆನ್ಸ್ ಅನಿಸ್ತಿಲ್ಲ, ಮತ್ತು ರೈಡಿಂಗ್ ಪೋಸ್ಟರಲ್ಲಿ ಏನೂ ಡಿಫ್ರೆನ್ಸ್ ಅನಿಸ್ತಿಲ್ಲ. ಬಟ್ ಸಿಟಿ ಯೂಸೇಜಲ್ಲಿ ಕ್ಲಾಸಿಕ್ 650 ಟ್ವಿನ್ನು ತುಂಬ ಹೆವಿ ಇದೆ ಇದು ಕಂಪೇರ್ ಮಾಡಿದ್ರೆ. ಬಟ್ ರೈಡಿಂಗ್ ಪೋಸ್ಚರು, ರೈಡಿಂಗ್ ಡೈನಾಮಿಕ್ಸು ಎಲ್ಲ ನನಗೆ ಇದು ಏನು BSA ಗೋಲ್ಡ್ ಸ್ಟಾರು ನನಗೆ ಕ್ಲಾಸಿಕ್ 650 ಟ್ವಿನ್ ಥರನೇ ಫೀಲ್ ಆಗ್ತಾ ಇದೆ. ಆರಾಮಾಗೆ ಗಾಡಿ ಕಣ್ಮುಚ್ಕೊಂಡು ಅನ್ಬೋದು. ಜೊತೆಗೆ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನು, ಇಂಟರ್ಸೆಪ್ಟರ್ ಮತ್ತು ಕ್ಲಾಸಿಕ್ 650 ಟ್ವಿನ್ ಎಲ್ಲ ಬಂದು ಏರ್ ಆ್ಯಂಡ್ ಆಯಿಲ್ ಕೂಲ್ಡು. ಸೊ ಇದು ರಿಲಯಬಲ್ ಇರುತ್ತೆ ಹೈವೇ ಕ್ರೂಸಿಂಗ್ನಲ್ಲಿ. ಈ ಥರ ಎಲ್ಲ ಮಲಗಿಸ್ಬೋದು, ಯಾಕಂದರೆ ವೈಡರ್ ಟೈರ್ ಸೆಕ್ಷನ್ ಇದೆ. ಈ ಥರ ಎಲ್ಲ ಸೈಡ್ ಹಾಕೊಂಡು ಹೋಗೋಕ್ಕೆ ಮಸ್ತಾಗಿದೆ ಗಾಡಿ. ಈ ಥರ ಮನೆಯವರೆಲ್ಲ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಆರಾಮಾಗಿ 120 ಎಲ್ಲ ಟಚ್ ಆಗುತ್ತೆ. ಯಾಕಂದರೆ ಥರ್ಡ್ ಗೇರಲ್ಲೇ ಅರೌಂಡ್ 80 ಟಚ್ ಆಗುತ್ತೆ ಆರಾಮಾಗಿ, ರಿಲ್ಯಾಕ್ಸ್ ಆಗಿ. ಸೊ ಆದ ಕಾರಣ ಟಾಪ್ ಸ್ಪೀಡ್ ಆರಾಮಾಗಿ 120, ಹೈವೇ ಕ್ರೂಸಿಂಗ್ ಅದೆಲ್ಲ ಟಾಪ್ ಸ್ಪೀಡೆಲ್ಲ ಆರಾಮಾಗಿ ಟಚ್ ಆಗುತ್ತೆ. 200 ಕೊಟ್ಟಿದ್ದಾರೆ ಆರಾಮಾಗಿ 120ಅಲ್ಲಿ ನೀವು ಫುಲ್ ಥ್ರಾಟಲ್ ಕೊಡ್ದೇನೆ ಆರಾಮಾಗೆ ಕ್ರೂಸಿಂಗ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಏನಂದರೆ ಹೀಟಿಂಗ್ ಇಶ್ಯೂಸ್ ಅಂತ ಹೇಳ್ತಿರಲ್ಲ, 650cc ಗುರು ಹೈ ಕಂಪ್ರೆಷನ್ಸ್ ಇರ್ತವೆ. ಸೊ ಏನು ಮಾಡೋದು, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬೇರೆ, ಹೀಟಿಂಗ್ ಇಶ್ಯೂಸ್ ಇರುತ್ತೆ. ಸಿಟಿ ಯೂಸೇಜಲ್ಲಿ ಮಾತ್ರ, ಹೈವೇಸಲ್ಲಿ ಹೀಟಿಂಗ್ ಇಶ್ಯೂಸ್ ಎಲ್ಲ ಬರೋದೇ ಇಲ್ಲ. ಯಾಕಂದರೆ ನೀವು 120ರಲ್ಲಿ ಹೋಗ್ತಿರ್ತೀರ, ನಾರ್ಮಲ್ ವಿಂಡ್ ಬಂದೇ ನಿಮ್ಮ ಇಂಜಿನ್ನ ಕೂಲ್ ಮಾಡಿಬಿಡುತ್ತೆ. ಸೊ ಗಾಡಿ ಚೆನ್ನಾಗಿದೆ. ಈ ಒಂದು ಗಾಡಿನ ಬಂದು ನೀವು ಏರ್ಪೋರ್ಟ್ ರೋಡಲ್ಲಿರೋ ಏನೋ ರಾಜ್ ಗಣೇಶ್ ಇಜ್ರಿ ಜಾವಾ BSA ಶೋರೂಮಲ್ಲಿ ಪರ್ಚೇಸ್ ಮಾಡಿ ನೋಡಿ.
ಪ್ರಜಾ ಟಿ ವಿ ಕೆಳಗಡೆನೆ ಶೋರೂಮ್ ಇರೋದು. ಗಾಡಿ ಚೆನ್ನಾಗಿದೆ.